ನಮಸ್ತೆ ಎಲ್ರಿಗೂ ನಿಶ್ಚಿತ ಪ್ರವೀಣ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ಹೇಳೋದಕ್ಕೆ ತುಂಬಾ ರೀಸನ್ಸ್ಗಳಿದ್ದಾವೆ. ಅದನ್ನು ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡೋಣ. ಇವತ್ತಿನ ವ್ಲಾಗ್ ಏನಂತಂದರೆ ಸ್ವಲ್ಪ ತರಕಾರಿ ಹಣ್ಣುಗಳು ತೊಗೊಂಬರೋದಿತ್ತು. ಹಾಗೆ ತೊಗೊಂಬಂದಾಗೂ ಆಗುತ್ತೆ, ನಿಮ್ಗಳಿಗೆ ಬೆಲೆ ತೋರಿಸ್ದಾಗೂ ಆಗುತ್ತೆ. ಇಲ್ಲಿ ನಮ್ಮ ಕೆನಡಾದಲ್ಲಿ ನಾವು ಎಷ್ಟು ದುಡ್ಡು ಕೊಟ್ಟು ನಾವು ತಗೊಳ್ತೀವಿ, ಇಂಡಿಯಾಗೂ ಮತ್ತು ಇಲ್ಲಿಗೂ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದು ನಿಮಗೂ ಗೊತ್ತಾಗಲಿ ಅನ್ನೋ ರೀಸನ್ಗೆ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲಿ ಇಲ್ಲಿ ಫಾರ್ಮಸಿ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಎಲ್ಲನೂ ಇಲ್ಲೇ ನಾನು ಈಗ ತೋರಿಸ್ತಾ ಇರೋ ಪ್ಲೇಸ್ಗಳ ಇಷ್ಟರಲ್ಲೇ ಇದೆ. ನಮ್ಮ ಹನಿ ಬಿ ನಡ್ಕೊಂಡು ಬರ್ತಾ ಇದನ್ನೇ ಸ್ನೋ ನೋಡ್ಬೋದು ನೀವು. ಎಷ್ಟೊಂದು ಸ್ನೋ ಬಿದ್ದಿತ್ತು ಹಿಂದಿನ ದಿನ. ಹಾಗೆ ಇವತ್ತು ಸ್ವಲ್ಪ ಮಳೆ ಬೇರೆ ಸ್ವಲ್ಪ ಲೈಟಾಗಿ ಬಂದಿತ್ತು. ಅಪ್ಪ ಮಗ ಮುಂದೆ ಹೋಗಲಿ ಅಂತ ಬಿಟ್ಬಿಟ್ಟೆ, ಹೆಂಗೋ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋಗಳಿಗೆ ಕಮೆಂಟ್ ಕೂಡ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅದರಲ್ಲೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಮಾರ್ಕೆಟ್ ಒಳಗಡೆ ಹೋಗೋಣ. ಮಾರ್ಕೆಟ್ ಒಳಗಡೆ ತರಕಾರಿಗಳ ಬೆಲೆ ಎಷ್ಟಿದೆ, ಹಾಗೆ ನಾವಿಲ್ಲಿ ಎಷ್ಟು ಬೆಲೆ ಕೊಟ್ಬಿಟ್ಟು ತರಕಾರಿ ಹಣ್ಣುಗಳನ್ನು ತಗೊಳ್ತೀವಿ, ಮತ್ತು ನೀವು ಇಂಡಿಯಾದಲ್ಲಿ ಎಷ್ಟಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನೀವು ಟೊಮ್ಯಾಟೊ ರೇಟ್ನ ನೋಡ್ಬೋದು. ಒಂದು ಥರದ್ದು ಟೊಮ್ಯಾಟೊ $4 ಅಂದರೆ $3.99 ಇದೆ. ಅದು ಆಲ್ಮೋಸ್ಟ್ $4ಗೆ ಕನ್ಸಿಡರ್ ಆಗುತ್ತೆ. ಇನ್ನೊಂದು $2.99 ಇದೆ. ಅದು ಆಲ್ಮೋಸ್ಟ್ $3 ಆಗುತ್ತೆ. $4 ಅಂತ ಅಂದರೆ $240, $3 ಅಂತ ಅಂದರೆ $180 ಕೊಟ್ಬಿಟ್ಟು ತೊಗೊಳ್ತೀವಿ. ಒಂದೊಂದು ಥರ. ನಮ್ಮದು ಇಂಡಿಯನ್ ಮೆಂಟಾಲಿಟಿ ಗೊತ್ತಲ್ಲ, ನಾವು ಯಾವ್ದು ಕಡಿಮೆ ಇರುತ್ತೆ ಅದನ್ನೇ ತೊಗೊಂಡು ಜೈ ಅಂದ್ಬಿಡ್ತೀವಿ. ನಾವು ಕೂಡ ಅದನ್ನೇ ಮಾಡೋದು. ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ನೀವು, ಇಲ್ಲಿ ಗ್ರೀನ್ ಕ್ಯಾಬೇಜ್ ಇದೆ. ಅದು $3.59 ಇದೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $216 1 kg ಕ್ಯಾಬೇಜಿಗೆ. ನೆಕ್ಸ್ಟು ಕ್ಯಾರೆಟಿನ ಬೆಲೆ ನೋಡೋಣ. ಕ್ಯಾರೆಟಿನ ಬೆಲೆ ಇಲ್ಲಿ ಡಾಲರಲ್ಲಿ ಹೇಳೋದಾದರೆ $7.80 ಇದೆ. ಅದು 5 ಎಲ್ಬೋಗೆ. 5 ಎಲ್ಬೋ ಅಂತ ಅಂದರೆ ತೂಕ ಎಷ್ಟು ಬರುತ್ತೆ ಅಂತಂದರೆ 2 kg 270 ಗ್ರಾಮ್ ಇರುತ್ತೆ. ಅದು ಇಂಡಿಯನ್ ರುಪೀಸ್ನಲ್ಲಿ ಹೇಳಬೇಕು ಅಂತ ಅಂದರೆ $468 ಕೊಟ್ಬಿಟ್ಟು 2 kg 270. ಇವಾಗ ಕ್ಯಾಪ್ಸಿಕಮ್ ಬೆಲೆ ನೋಡೋಣ. ಎಷ್ಟೊಂದು ವೆರೈಟೀಸ್ ಕಲರ್ಗಳಿದ್ದಾವೆ ಅಲ್ಲ, ತುಂಬಾ ಕಲರ್ ಕ್ಯಾಪ್ಸಿಕಮ್ಗಳಿದ್ದಾವೆ. ಈ ಕಡೆನೂ ನೋಡ್ಬೋದು ನೀವು. 1 ಎಲ್ಬೋ ಕ್ಯಾಪ್ಸಿಕಮ್ಗೆ $2.99 ಅಂತ ಹಾಕಿದ್ದಾರೆ. $2.99 ಅಂದರೆ ಆಲ್ಮೋಸ್ಟ್ $3 ಆಗುತ್ತೆ. $3 ಅಂತಂದರೆ ಇಂಡಿಯನ್ ರುಪೀಸ್ಗೆ 180 rupees ಅಂದರೆ $180 ಕೊಟ್ಬಿಟ್ಟು 455 ಗ್ರಾಮ್ನ ಕ್ಯಾಪ್ಸಿಕಮ್ನ ಕೊಂಡ್ಕೊಳ್ತೀವಿ. 1 ಎಲ್ಬೋ ಅಂತಂದರೆ 455 ಗ್ರಾಮ್ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಯಾವುದ್ಯಾವುದೋ ತರಕಾರಿಗಳಿದ್ದಾವೆ. ನಮಗೆ ಗೊತ್ತಿರೋ ಅಷ್ಟೇ ತಗೊಂಡು ಹೋಗ್ತೀವಿ. ನಾನು ಜಾಸ್ತಿ ಮಾತಾಡೋದಷ್ಟು ನಿಮಗೆ ಕನ್ಫ್ಯೂಸ್ ಆಗ್ಬೋದು ತರಕಾರಿ ಬೆಲೆಗಳು. ಇಲ್ಲಿ ಮತ್ತೆ ಕ್ಯಾರೆಟ್ ಇದೆ. ಕ್ಯಾರೆಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. 2 ಪ್ಯಾಕ್ಗೆ $5 ಅಂತಿದೆ. $5 ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ $300 ಕೊಟ್ಬಿಟ್ಟು 2 ಕ್ಯಾರೆಟ್ ಪ್ಯಾಕ್ನ ತೊಗೊಳ್ತೀವಿ. ಕ್ಯಾರೆಟ್ ಆದಮೇಲೆ ನೀವು ಇಲ್ಲಿ ಬ್ರೊಕೊಲಿ ನೋಡ್ಬೋದು. ಬ್ರೊಕೊಲಿ ರೇಟ್ ಇಲ್ಲಿ $3.59 ಅಂತ ಇದೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಬ್ರೊಕೊಲಿಗೆ $216 ಆಗುತ್ತೆ. ಇದು ಈರುಳ್ಳಿಗಣೆ ಅನಿಸುತ್ತೆ. ನಾನು ಜಾಸ್ತಿ ನೋಡೋದಕ್ಕೆ ಹೋಗಲಿಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಇಲ್ಲಿ ಮತ್ತೆ ನೋಡ್ಬೋದು ಮತ್ತೊಂದು ಕ್ಯಾರೆಟ್. ಇದಕ್ಕೆ ಬೇಬಿ ಕ್ಯಾರೆಟ್ ಅಂತಾರೆ. ಚಿಕ್ಕದು ಇದೆಯಲ್ಲ ಅದಕ್ಕೆ ಬೇಬಿ ಕ್ಯಾರೆಟ್ ಅಂತಾರೆ. ಅದರದ್ದು $1.99 ಅಂತ ಇದೆ. ಅಂದರೆ ಆಲ್ಮೋಸ್ಟ್ $2 ಅಂತ ಅಂದರೆ $120 ಆಗೋಯ್ತು. ನೆಕ್ಸ್ಟ್ ಇಲ್ಲಿ ಹಣ್ಣು ರಸ್ಮೆಲನ್ ನೋಡ್ಬೋದು. ರಸ್ಮೆಲನ್ ಹಣ್ಣಿನ ಬೆಲೆ $8.99 ಇದೆ. ಅಂದರೆ ಆಲ್ಮೋಸ್ಟ್ $9 ಅಂತಲೇ ಹೇಳ್ಬೋದು. ಅದನ್ನು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ
ರೂಪಾಯಿ ಅಂದರೆ 540 ರೂಪಾಯಿನ ಕೊಟ್ಬಿಟ್ಟು ನಾವು ಒಂದು ರಸ್ಮಲನ್ನು ತೊಗೊಳ್ತೀವಿ. ಹಣ್ಣುಗಳನ್ನ ನಾನು ಒಂದು ಕಡೆಯಿಂದ ತೋರಿಸ್ಕೊಳ್ತಾ ಬರ್ತೀನಿ, ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಏನೇನು ತೊಗೊಂಡ್ವಿ ಅದರಲ್ಲಿ ಮಾತ್ರ ನಾನು ನಿಮಗೆ ರೇಟ್ ಹೇಳ್ತಾ ಇರೋದು, ಅದರಲ್ಲಿ ತುಂಬಾ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಆರೆಂಜ್ ನೋಡ್ಬೋದು. $6.99 ಅಂತ ಇದೆ, ಅಂದರೆ ಆಲ್ಮೋಸ್ಟ್ $7. ಅದು 3 ಎಲ್ಬೋಗೆ. $7 ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ 420 ರೂಪಾಯಿನ ಕೊಟ್ಬಿಟ್ಟು ನಾವು 1 ಎಲ್ಬೋ ಅಂತ ಅಂದರೆ ಕೆ ಜಿನಲ್ಲಿ ಹೇಳಬೇಕು ಅಂತಂದರೆ 1 kg 360 ಗ್ರಾಮ್ನ ನಾವು ಎಷ್ಟು 420 ರೂಪಾಯಿನ ಕೊಟ್ಬಿಟ್ಟು ತೊಗೊಳ್ತೀವಿ ಆರೆಂಜ್ನ. ನೆಕ್ಸ್ಟ್ ಇಲ್ಲಿ ನೀವು ಗ್ರೇಪ್ಸ್ ನೋಡ್ಬೋದು. ಗ್ರೇಪ್ಸ್ $3 ಅಂತ ಇದೆ. $3 1 ಎಲ್ಬೋಗೆ. 1 ಎಲ್ಬೋ ಅಂತ ಅಂದರೆ ಕೆ ಜಿನಲ್ಲಿ ಹೇಳಬೇಕು ಅಂತಂದರೆ 455 ಗ್ರಾಮ್. $3 ಅಂತಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ 180 ರೂಪಾಯಿನ ಕೊಟ್ಬಿಟ್ಟು ನಾವು ಅರ್ಧ ಕೆ ಜಿ ಅಂದರೆ ಒಂದು 50 ಗ್ರಾಮ್ ಕಡಿಮೆನೇ ಇರುತ್ತೆ. ಅರ್ಧ ಕೆ ಜಿಗಿನ ಕಡಿಮೆನೇ ಗ್ರೇಪ್ಸ್ನ ಕೊಟ್ಬಿಟ್ಟು ತೊಗೊಳ್ತೀವಿ ನಾವು. ನೋಡ್ಬೋದು ಈ ಥರದ್ದು ಒಂದು. ಆಮೇಲೆ ನಾರ್ಮಲ್ ಗ್ರೇಪ್ಸ್ ಒಂದಿರುತ್ತೆ, ಈ ಥರ ಪ್ಯಾಕಲ್ಲಿ ಬೇರೆ ಇರುತ್ತೆ. ಇಲ್ಲಿ ಸೀಡ್ಲೆಸ್ ಗ್ರೇಪ್ಸ್ ಮತ್ತು ಸೀಡ್ಸ್ ಇರೋ ಅಂಥ ಗ್ರೇಪ್ಸ್ನ ಮಾರ್ತಾರೆ. ಸೀಡ್ಲೆಸ್ಗೂ ಮತ್ತು ಸೀಡ್ಸ್ ಇರೋ ಅಂಥ ಗ್ರೇಪ್ಸ್ಗೂ ಏನೂ ವ್ಯತ್ಯಾಸ ಇಲ್ಲ ರೇಟು. ಇದು ಕೂಡ $3 ಇದೆ. $3 ಅಂದರೆ ಆ್ಯಸ್ ಯೂಶ್ವಲ್ 180 ರೂಪಾಯಿನೇ ಆಗೋದು. ಅದಾದಮೇಲೆ ಸ್ಟ್ರಾಬೆರಿ ರೇಟ್ ನೋಡ್ಬೋದು ನೀವಿಲ್ಲಿ. $7.29 ಅಂತ ಇದೆ, ಅದು ಕೆ ಜಿಗೆ. ಅದನ್ನು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತ ಅಂದರೆ 438 ರೂಪಾಯಿನ ಕೊಟ್ಬಿಟ್ಟು ನಾವು ಅದೊಂದೊಂದು ಬಾಕ್ಸ್ನ ಸ್ಟ್ರಾಬೆರಿನ ತೊಗೋಬೇಕಾಗುತ್ತೆ. ಅದಾದಮೇಲೆ ಇದು ರಸ್ಬೆರೀಸ್ ಅಂತ ಹೇಳ್ಬಿಟ್ಟು, ರಸ್ಬೆರೀಸು 170 ಗ್ರಾಮ್. ಅದು ಒಂದು ಬಾಕ್ಸ್ ಇದೆಯಲ್ಲ ಅದು, ಅದರ ರೇಟು $4.99 ಅಂತ ಇದೆ. ಆಲ್ಮೋಸ್ಟ್ $5ಗೆ ಕನ್ಸಿಡರ್ ಆಗುತ್ತೆ. $5 ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತ ಅಂದರೆ 300 ರೂಪಾಯಿನ ಕೊಟ್ಬಿಟ್ಟು ಆ ಬಾಕ್ಸ್ನ ರಸ್ಬೆರೀಸ್ ತೊಗೊಳ್ತೀವಿ. ಆ ಕಡೆ ಬಾಸ್ಕೆಟ್ ಎಲ್ಲ ಖಾಲಿ ಇದೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೇನೋ ಲೆಮನ್ಸ್ ಬ್ಯಾಗ್ ಅಂತ ಇದೆ, ಅದು ಇರಲಿಲ್ಲ, ಖಾಲಿಯಾಗಿತ್ತು. ಬಟ್ ರೇಟ್ ಮಾತ್ರ ಇತ್ತು ಅಷ್ಟೇ. ಅದಾದಮೇಲೆ ಮಿನಿ ವಾಟರ್ ಮೆಲನ್, ಅದು $8.99 ಅಂತ ಇದೆ. ಅದು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ 540 ರೂಪಾಯಿನ ಕೊಟ್ಬಿಟ್ಟು ಅದು ಒಂದು ವಾಟರ್ ಮೆಲನ್ನ ತೊಗೊಳ್ಬೇಕಾಗುತ್ತೆ ನಾವು. ಅದಾದಮೇಲೆ ನೆಕ್ಸ್ಟ್ ಪೈನಾಪಲ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಪೈನಾಪಲ್ ರೇಟು $4.99 ಅಂದರೆ ಆಲ್ಮೋಸ್ಟ್ $5ಗೆ ಕನ್ಸಿಡರ್ ಆಗುತ್ತೆ. $5 ಅಂತಂದರೆ ಇಂಡಿಯನ್ ರುಪೀಸಲ್ಲಿ 300 ರೂಪಾಯಿ. ಲೆಮನ್ ನೋಡ್ಬೋದು, ಲೆಮನ್ $1.39 ಅಂತ ಇದೆ, ಅಂದರೆ ಇಂಡಿಯನ್ ರುಪೀಸಲ್ಲಿ 84 ರೂಪಾಯಿ ಕೊಟ್ಬಿಟ್ಟು ಒಂದು ಲೆಮನ್ ತೊಗೋಬೇಕು. ಇನ್ನೊಂದು ಲೆಮನ್ನು ಗ್ರೀನ್ ಕಲರಲ್ಲಿರೋದು 78 ಸೆಂಟ್ ಅಂತ ಇದೆ. ಅದು ಒಂದು ಲೆಮನ್ಗೆ ಇಂಡಿಯನ್ ರುಪೀಸಲ್ಲಿ ಅಂತ ಹೇಳಬೇಕಂತಂದರೆ 48 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಲೆಮನ್ ತೊಗೋತೀವಿ. ದುನಿಯಾ ಎಷ್ಟು ಕಾಸ್ಟ್ಲಿ ಅಲ್ಲ ಗುರು ಅಂತ ಅನ್ನಿಸ್ತಾ ಇದೆ ನನಗೂ ಇವಾಗ. ಅದಾದಮೇಲೆ ಏನಿದು ತಡೀರಿ ನೋಡೋಣ, ಅದು ಯಾಕೋ ಫುಲ್ ಬ್ಲರ್ರಾಗಿ ಕಾಣ್ತಾ ಇದೆ. ಇದು ಮ್ಯಾಂಡರಿನ್ ಅಂದರೆ ನಥಿಂಗ್ ಬಟ್ ಆರೆಂಜ್ ಅಂತ. ಇದು ಬೇರೆ ಜಾತಿಯ ಆರೆಂಜ್ ಅಂತ ಹೇಳ್ಬೋದು. ಅದು ಸೀಡ್ಸ್ಲೆಸ್ ಇರುತ್ತೆ. ಎಷ್ಟು $5.49 ಅಂತ ಇದೆ. ಆಲ್ಮೋಸ್ಟ್ ಇಂಡಿಯನ್ ರುಪೀಸೆಲ್ಲ ಹೇಳಬೇಕು ಅಂತ ಅಂದರೆ 330 ರೂಪಾಯಿ. ಇದೆಷ್ಟು, ಇದು ಒಂದು ಪ್ಯಾಕಲ್ಲಿ 907 ಗ್ರಾಮ್ ಇರುತ್ತೆ. ಅದಷ್ಟಕ್ಕೆ ನಾವು ಎಷ್ಟು 330 ರೂಪಾಯಿನ ಕೊಟ್ಬಿಟ್ಟು ತೊಗೋಬೇಕು. ದಯವಿಟ್ಟು ಇಂಡಿಯಾದಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ
ಇದು ಕಿವಿ ಅನ್ಕೋತೀನಿ. ಹಾಂ, ಇದು ಕಿವಿ ಫ್ರೂಟ್ ರೇಟ್ ನೋಡೋಣ ಇವಾಗ. ಕಿವಿ ಫ್ರೂಟು $10.09 ಅಂತ ಇದೆ. ಅದು ಒಂದು ಬಾಕ್ಸಿಗೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $603 ಕೊಟ್ಬಿಟ್ಟು ಅದೊಂದು ಬಾಕ್ಸ್ ಕಿವಿ ಫ್ರೂಟ್ನ ತೊಗೋಬೇಕು ನಾವು. ಮ್ಯಾಂಗೋ ಅಂತ ಇದೆ, ಬಟ್ ಮ್ಯಾಂಗೋ ಇರಲಿಲ್ಲ ಅಲ್ಲಿ. ಇಲ್ಲಿ ಬಿಡಿ ಬಿಡಿಯಾಗಿರುತ್ತೆ, ಒಂದೊಂದೇ ಇಟ್ಟಿರ್ತಾರೆ ಈ ಥರ. ಅದು ಒಂದು ಕಿವಿಗೆ $1.19 ಅಂತ ಇದೆ. ಒಂದೊಂದು ಕಿವಿಗೆ ಅಷ್ಟು ತೊಗೋಬೇಕು. ಇಲ್ಲಿ ಅವಕಾಡೋ ರೇಟ್ ನೋಡ್ಬೋದು ನೀವು, $2.65 ಅಂತ ಇದೆ. ಇಂಡಿಯನ್ ಡಾಲರಲ್ಲಿ ಹೇಳಬೇಕು ಅಂತಂದರೆ $159 ಕೊಟ್ಟು ನಾವು ಅವಕಾಡೋನ ತೊಗೊಳ್ತೀವಿ. ಇಲ್ಲೊಂದಿಷ್ಟು ಮಫೀಸ್ಗಳಿದೆ, ಕೇಕ್ಗಳು, ಬಟ್ ನಾವು ಅಷ್ಟೊಂದು ತೊಗೊಳ್ಳಲ್ಲ, ನನಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಯಾವುದೂ ತೊಗೊಳ್ಲಿಲ್ಲ ನಾವಿಲ್ಲಿ. ಬನಾನಾ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ರೇಟ್ ಅಲ್ಲಿ ಎಲ್ಲೂ ಇರಲಿಲ್ಲ, ನನಗೆ ಗೊತ್ತಾಗಲೂ ಇಲ್ಲ. ನಾನು ಅಲ್ಲಿ ಕೇಳಬೇಕಿತ್ತು. ನಾವು ಆಲ್ಮೋಸ್ಟ್ ತೊಗೊಳ್ಳೋದು ಹೇಳ್ತೀನಿ, $4 $5 ಕೊಟ್ಬಿಟ್ಟು 8 ಬಾಳೆಹಣ್ಣು ತೊಗೊಳ್ತೀವಿ. ಅಂತಂದರೆ $250 ಒಂದು $300 ಅಷ್ಟು ಕೊಟ್ಬಿಟ್ಟು ತೊಗೊಳ್ತೀವಿ. ನೋಡ್ಬೋದು ನೀವು ಇಲ್ಲಿ ಒಂದೊಂದು ಈರುಳ್ಳಿ ಒಂದೊಂದು ರೇಟ್ ಇದೆ. ಇಲ್ಲಿ ಯೆಲ್ಲೋ ಆನಿಯನ್ ಅಂತ ಇದೆ, ಫಸ್ಟ್ ಒನ್ ಇರೋದು $1.59 ಅಂತ ಇದೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $95 ಕೊಟ್ಟು ಅರ್ಧ kg ಈರುಳ್ಳಿ ತೊಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ವೈಟ್ ಆನಿಯನ್ ಅಂತ ಕಾಣ್ತಾ ಇದೆ, ಅದು ಅರ್ಧ kgಗೆ $3.09 ಅಂತ ಇದೆ. ಅಂದರೆ ಇಂಡಿಯನ್ ರುಪೀಸಲ್ಲಿ $185 ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ನೋಡೋಣ, ಇದು ರೆಡ್ ಆನಿಯನ್ ಅಂತೆ. ಇದು ಅಷ್ಟೇ $1.69 ಅಂತ ಇದೆ, $101. ಇದು ಸ್ವೀಟ್ ಆನಿಯನ್ ಅಂತ ಇವಾಗ ನಾನು ಕೈ ಹಿಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಅದು ಸ್ವಲ್ಪ ಫೋಲ್ಡ್ ಆಗಿದೆ. ಅದು $2.25 ಅಂತೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $135 ಎಲ್ಲ. ಅದು ಅರ್ಧ kgಗೆ 1 ಎಲ್ಬೋ ಅಂತ. ಇದು ಕವರ್ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲೇ ಕವರ್ನ ತಗೊಂಡು ಹಾಕ್ಕೊಂಡು ಹೋಗುವಂಥದ್ದು ಇರುತ್ತೆ. ಆ ಥರ ಕವರ್ನ ಆ ಥರ ರೋಲಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಆ್ಯಪಲ್ ನೋಡ್ಬೋದು. ಆ್ಯಪಲ್ ನೀವು 1 ಎಲ್ಬೋಗೆ ಅಂದರೆ ಅರ್ಧ kgಗೆ $2.49 ಅಂತ ಇದೆ. ಅಂದರೆ ಇಂಡಿಯನ್ ರುಪೀಸಲ್ಲಿ $149 ಕೊಟ್ಬಿಟ್ಟು ಅರ್ಧ kg ಆ್ಯಪಲ್ನ ತೊಗೊಳ್ತೀವಿ. ನೆಕ್ಸ್ಟು ಮತ್ತೆ ಇಲ್ಲಿ ಯಾವುದೋ ಆ್ಯಪಲ್ ಇದೆ, ಮತ್ತೊಂದು ಆ್ಯಪಲ್ $2.29, ಅದು ಅರ್ಧ kgಗೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $138. ನೆಕ್ಸ್ಟು ಇಲ್ಲಿ ಒಂದು ಯಾವುದೋ ಪಿಂಕ್ ಲೇಡಿ ಆ್ಯಪಲ್ ಅಂತಪ್ಪ, ಇದು $2.39 ಅಂತ ಇದೆ. 39 ಸೆಂಟ್ ಅಂತಂದರೆ $2.39 ಅಂತಂದರೆ ಇಂಡಿಯನ್ ರುಪೀಸಲ್ಲಿ $143 ಆಗುತ್ತೆ. ಇದು ರೆಡ್ ಲೇಬಲಲ್ಲಿ ಏನೇನು ಇರುತ್ತೆ ಅದೆಲ್ಲ ಆಫರಲ್ಲಿರುವಂಥದ್ದು. ಇದು ಆಲೂಗೆಡ್ಡೆ. ಇದು ಎಲ್ಲನೂ ಒಂದೇ ರೇಟಲ್ಲಿದೆ. ಹೆಸ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯೆಲ್ಲೋ ಪಟ್ಯಾಟೊ, ಮಿನಿ ಪಟ್ಯಾಟೊ, ರೆಡ್ ಪಟ್ಯಾಟೊ ಅಂತ ಏನೇನೋ ಹೆಸ್ರುಗಳಿದ್ದಾವೆ. ಈ ಎಲ್ಲ ಪಟ್ಯಾಟೊಗಳು $4.49 ಅಂತ ಇದೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $270. ಅದು ಎಷ್ಟಕ್ಕೆ ಅಂತಂದರೆ ಎಷ್ಟು ಗ್ರಾಮ್ ಇರುತ್ತೆ ಅಂದರೆ 680 ಗ್ರಾಮ್ಗೆ $270 ಕೊಟ್ಬಿಟ್ಟು ತೊಗೊಳ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ, ಅದನ್ನು ತಿನ್ನಲೇಬೇಕು. ಬೇಕು ಅಂದರೆ ಅಷ್ಟು ಕೊಟ್ಟು ತೊಗೊಳ್ಲೇಬೇಕಾಗುತ್ತೆ. ಇದು ಒಂದು ಪಟಾಟೊ ಅಂತ ಗೊತ್ತಾಯಿತು. ಅದ್ರ ನೆಕ್ಸ್ಟ್ ಇರೋದೆಲ್ಲ ದೇವ್ರಣೆಗೂ ನನಗೆ ಅದು ಏನು ಅಂತ ಗೊತ್ತಿಲ್ಲ. ಅದಾದಮೇಲೆ ಇದೊಂದು ಪಟಾಟೊ ಲೂಸಲ್ಲಿದೆ, ಅದು ಪಾಕೆಟಲ್ಲಿದೆ, ಇದು ಲೂಸ್ ಇಟ್ಟಿದ್ದಾರೆ. ಇದು $4.38 ಅಂದರೆ kgಗೆ $263 ಕೊಟ್ಟು 1 kg ಪಟಾಟೊನ ತೊಗೊಂಡು ಹೋಗ್ತೀವಿ. ಹಾಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ತರಕಾರಿಗಳಿದ್ದಾವೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಈ ತರಕಾರಿಗಳ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ನಮ್ಮ ಅಪ್ಪನ ನನಗೂ ಗೊತ್ತಿಲ್ಲ. ನೆಕ್ಸ್ಟು ಈ ಕೌಂಟರ್ ಬಂದರೆ, ಈ ಕೌಂಟರಲ್ಲಿ ಬರೀ ಮೀಟ್ಗಳು, ಮಾಂಸ, ಅದು ಇದು ನಾವು ತಗೊಳ್ಳಲ್ಲ. ಹಾಗಾಗಿ ತಗೊಳ್ಳೋರಿಗೆ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ರೇಟ್ ಇರಲಿಲ್ಲ, ಅಲ್ಲಿ ಹೋಗಿ ಕೇಳಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ತಿನ್ನೋ ಅಂಥವ್ರು. ನಾವು ತಿನ್ನಲ್ಲ. ನೆಕ್ಸ್ಟ್ ಎಗ್ ರೇಟ್ ನೋಡೋಣ. ನನಗೆ ಅಲ್ಲಿ ಒಂದು ವಿಚಿತ್ರ ಏನು ಅಂತ ಅನಿಸಿದ್ದು ಅಂದರೆ, ಎಗ್ ವೈಟ್ ಬೇರೆ ಮತ್ತು ಯೆಲ್ಲೋ ಎಗ್ ಬೇರೆ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಟೆಟ್ರಾ ಪ್ಯಾಕಲ್ಲಿ ಹಾಕ್ಬಿಟ್ಟು ಮಾರ್ತಾರೆ. ನನಗೆ ನೋಡಿ ಅಯ್ಯೋ ದೇವರೇ ಎಂಥ ಕಾಲ ಬಂದ್ಬಿಡುತ್ತಪ್ಪ ಅಂತ ಅನ್ನಿಸ್ಬಿಡ್ತು. ನಾರ್ಮಲ್ ಎಗ್ಗಿನ ವೈಟ್ ಎಗ್ ಸಪ್ರೇಟ್ ಮಾಡಿರೋ ಎಗ್ಗಿಗೆ ರೇಟು ಅದು 1 kg ಹಂಗಿರುತ್ತೆ, ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಈಗ ಅದನ್ನೆಲ್ಲ ಬಿಟ್ಟು ನಾವು ತೊಗೊಳ್ಳೋ ಎಗ್ ರೇಟನ್ನ ಹೇಳಿಬಿಡ್ತೀನಿ.
$6.79 ಅಂತ ಇರುತ್ತೆ. ಅದು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತ ಅಂದರೆ $408. ಅದು ಎಗ್ ವೈಟು $9.49 ಅಂತ ಇದೆ. ಎಗ್ ವೈಟ್ ಏನು ತೊಗೊಳ್ಳಲ್ಲ, ಹಾಗೆ ನಿಮಗೆ ರೇಟ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅದು 1 kgಗೆ $570 ಏನೋ ಬೀಳುತ್ತೆ. ಅರ್ಧ kgಗೆ $384 ಬೀಳುತ್ತೆ ನಮಗೆ ಎಗ್ ವೈಟ್ ತೊಗೊಳಕ್ಕೆ ಹೋದರೆ. ನೆಕ್ಸ್ಟು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಲು, ಇದಿಷ್ಟು ಹಾಲಿನ ಪಾಕೆಟು, ಹಾಲಿಂದು ಬಾಟಲ್ಸ್ಗಳು ನಾವು ತೊಗೊಳ್ಳೋದು ಈ ರೆಡ್ ಕಲರು ಮತ್ತು ಪಿಂಕ್ ಕಲರಲ್ಲಿ ಏನು ಕಾಣ್ತಾ ಇದ್ದಾವೆ ಕವರ್ಸ್ಗಳು, ಅದು 4 ಲೀಟ್ರು. ಅದ್ರ ಒಳಗಡೆ 3 ಪಾಕೆಟ್ ಇರುತ್ತೆ 4 ಲೀಟ್ರದ್ದು. ಅಂದರೆ ಅದಷ್ಟು 3 ಪಾಕೆಟು ಸೇರಿಸಿದ್ರೆ 4 ಲೀಟ್ರು ಅಷ್ಟು ಹಾಲು ಇರುತ್ತೆ. ಇದ್ರದ್ದು ರೇಟ್ ಬಂದ್ಬಿಟ್ಟು $5.99 ಅಂತ ಇರುತ್ತೆ. ಅಂದರೆ ಆಲ್ಮೋಸ್ಟ್ $6ಗೆ ಕನ್ಸಿಡರ್ ಆಗುತ್ತೆ, $360. ಅದಾದಮೇಲೆ ಮಿಲ್ಕ್ ಶೇಕ್ ಅಂದರೆ ಪ್ರೋಟೀನ್ ಶೇಕ್ ತೋರಿಸ್ತೀನಿ ನಿಮಗೆ. ಅದು ಎಷ್ಟಿರುತ್ತೆ ಅಂತಂದರೆ ಪ್ರೋಟೀನ್ ಶೇಕು $3.39. ಅಂದರೆ ಅದು ಕ್ವಾಂಟಿಟಿ ಬಂದ್ಬಿಟ್ಟು 460 ml ಇರುತ್ತೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $203. ಇಲ್ಲಿ ನೋಡ್ಬೋದು ನಮಗೆ ಗೋಧಿ ಸಿಕ್ಕಿದೆ. ಗೋಧಿ 1 ಪಾಕೆಟು 450 ಗ್ರಾಮ್ದು $2 ಅಂದರೆ $220 ಕೊಟ್ಬಿಟ್ಟು ಅರ್ಧ kg ಗೋಧಿ ತೊಗೊಳ್ತೀವಿ. ಈ ಕಡೆ 2 kgದು ಅಷ್ಟು ಗೋಧಿ ಇದೆ, $5.49 ಅಂತ ಇದೆ. ಅದು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $330 ಆಗುತ್ತೆ. ಇದು ಕಡಲೆಕಾಳು 900 ಗ್ರಾಮು $3.49 ಅಂತ ಇದೆ. ಇಂಡಿಯನ್ ರುಪೀಸಲ್ಲಿ $210. ನೆಕ್ಸ್ಟು ಸೋಯಾ ಇದೆ, ಅದು 900 ಗ್ರಾಮದು $3.89 ಅಂತ ಇದೆ. ಇಂಡಿಯನ್ ರುಪೀಸಲ್ಲಿ $233 ಆಗುತ್ತೆ. ಬೇಳೆ ನೋಡ್ಬೋದು ನೀವು ರೆಡ್ ಕಲರ್ದು, ಅದು 900 ಗ್ರಾಮ್ದು $2 ಅಂತ ಇದೆ, $120 ಅಷ್ಟಾಗುತ್ತೆ. ಹಳದಿದು ಬೇಳೆ ನಾರ್ಮಲ್ ನಾವು ಅಡುಗೆಗೆಲ್ಲ ಬೆಳೆಸ್ತೀವಲ್ಲ, ಅದು ನೋಡ್ಬೋದು ನೀವು, ಅದು $1.39 ಅಂತ ಇದೆ. ಅದು ಅರ್ಧ kgದು. ಆ ಕಡೆ ಹಳದಿದು ಇರೋವಂಥದ್ದು $83 ನಾವು ಕೊಟ್ಬಿಟ್ಟು ತಗೊಳ್ತೀವಿ. ನನಗೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಇದಿಷ್ಟು ನಾವು ನಮ್ಮ ಮನೆ ಹತ್ರನೇ ಸಿಗುವಂಥ ಪದಾರ್ಥ. ಅದು ಎಷ್ಟು ಸಿಗುತ್ತೋ ನಾವು ಎಷ್ಟು ತೊಗೊಳ್ತೀವೋ ಅಲ್ಲಿ ಅದಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಉಪ್ಪಿನ ರೇಟ್ ನೋಡೋಣ. ಉಪ್ಪು ಮತ್ತು ಕಾಳು ಮೆಣಸ್ದು ಉಪ್ಪು ರೇಟು $15.99 ಅಂತ ಇದೆ. ಅದು 1 kg 100 ಗ್ರಾಮ್ಗೆ ಆಲ್ಮೋಸ್ಟ್ $16ಗೆ ಕನ್ಸಿಡರ್ ಆಗುತ್ತೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $960 ಕೊಟ್ಬಿಟ್ಟು ತೊಗೊಳ್ತೀನಿ. ನೆಕ್ಸ್ಟು ಕಾಳು ಮೆಣಸು ನೋಡೋಣ. ಕಾಳು ಮೆಣಸು $27.99 ಅಂತ ಇದೆ. ಆಲ್ಮೋಸ್ಟ್ $28ಗೆ ಕನ್ಸಿಡರ್ ಆಗುತ್ತೆ. ಅದು 575 ಗ್ರಾಮ್ಗೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $1680 ಕೊಟ್ಬಿಟ್ಟು 575 ಗ್ರಾಮ್ ಕಾಳು ಮೆಣಸು ತೊಗೊಳ್ತೀವಿ. ಇವೆಲ್ಲ ಒಂದು ಸ್ವಲ್ಪ ಅದು ಇದು ಪಿಜ್ಜಾ ಹಾಕ್ಕೊಂಡು ತಿನ್ನೋ ಅಂಥ ಐಟಮು. ನಾನು ಅದನ್ನು ಜಾಸ್ತಿ ತೊಗೊಳ್ಳಲ್ಲ, ಹಾಗೆ ಈ ಥರನೂ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಟೈಮ್ ಇದ್ದರೆ ನೋಡಿ, ಟೈಮ್ ಇಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿಕೊಂಡು ಮುಂದಕ್ಕೆ ಹೋಗಿ. ನೆಕ್ಸ್ಟು ನಾನು ಫೇವ್ರೆಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಚಾಕ್ಲೇಟ್ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಚಾಕ್ಲೇಟ್ ರೇಟು ನಾನು ಆಲ್ಮೋಸ್ಟ್ ಎಲ್ಲ ಒಂದೇ ರೇಟ್ ಇದೆ. ನಾನು ಜಾಸ್ತಿ ತೊಗೊಳ್ಳೋದು ಕಿಟ್ಕ್ಯಾಟು ಮತ್ತು ಡೈರಿ ಮಿಲ್ಕು, ಎಲ್ಲನೂ ಒಂದೇ ರೇಟ್ ಇದೆ. ಒಂದೇ ಸರಿ ಹೇಳ್ಬಿಡ್ತೀನಿ. $3.79 ಅಂತ ಇದೆ. ಅದು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ $228 ಕೊಟ್ಟು ಒಂದೊಂದು ಚಾಕ್ಲೇಟ್ ತೊಗೊಳ್ತೀನಿ ನಾನು. ಆಲ್ಮೋಸ್ಟ್ ನಾನು ತೊಗೊಳ್ಳೋದು ಡೈರಿ ಮಿಲ್ಕು ಮತ್ತು ಕಿಟ್ಕ್ಯಾಟ್ ಅಷ್ಟೇ. ಅದು ಬಿಟ್ಟು ನಾನು ಬೇರೆ ಯಾವುದು ತೊಗೊಳ್ಳಲ್ಲ ನಾನು. ಎಲ್ಲನೂ ಆಲ್ಮೋಸ್ಟ್ ನೀವು ನೋಡ್ಬೋದು ಸೇಮ್ ರೇಟ್ ಇದೆ. ಅದಾದಮೇಲೆ ಇನ್ನೊಂದು ಫೇವ್ರೆಟ್ ಸೆಕ್ಷನ್ಗೆ ಹೋಗೋಣ. ಅಲ್ಲಿ ರೇಟ್ ನೋಡಿಕೊಂಡು ಹಾಗೆ ಬಂದುಬಿಡೋಣ. ಇದು ಐಸ್ ಕ್ರೀಮ್ ಸೆಕ್ಷನು. ಒಂದೊಂದು ರೇಟ್ ಇದೆ. ನಾನೊಂದು ಎರಡರದ್ದು ರೇಟ್ ಹೇಳ್ಬಿಡ್ತೀನಿ. ಒಂದು $6.99 ಅಂತ ಇದೆ. ಅದು $420 ಬೀಳುತ್ತೆ. ಇನ್ನೊಂದು ಇದು ದೊಡ್ಡ ಬಕೆಟ್, ಇದು ಎಷ್ಟು kgದು ಅಂದರೆ 4 ಲೀಟ್ರದ್ದು, $11.79 ಅಂತ ಇದೆ. $708 ಕೊಟ್ಟು ತೊಗೋಬೇಕಾಗುತ್ತೆ. ನೆಕ್ಸ್ಟು $7.59 ಒಂದಿದೆ, ಅದು $455. ಇಲ್ಲಿ ಬಂದು ನೋಡ್ಬೋದು ನೀವು.
ಎಷ್ಟೊಂದು ಬ್ರೆಡ್ಗಳಿದೆ. ಬ್ರೆಡ್ ಎಷ್ಟು ವೈಟ್ ಬ್ರೆಡ್, ವೀಟ್ ಬ್ರೆಡ್, ಹೆಸರುಗಳನ್ನೆಲ್ಲ ನೋಡ್ಕೊತ ಹೋದರೆ ತಲೆ ಕೆಡುತ್ತೆ. ಯಾವ ಬ್ರೆಡ್ ತೊಗೋಬೇಕು ಅನ್ನೋದೇ ಕೊನೆಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಾವು ತೊಗೊಂಡಿರೋದು ಬ್ರೆಡ್ ರೇಟ್ ಹೇಳ್ಬಿಡ್ತೀನಿ. $4.29 ಅಂತ ಇದೆ. ಅದು ಒಂದು ಪ್ಯಾಕೆಟ್ಗೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ 260 ರೂಪಾಯಿನ ಕೊಟ್ಬಿಟ್ಟು ಒಂದು ಪ್ಯಾಕೆಟ್ ಬ್ರೆಡ್ನ ತೊಗೊಳ್ತೀವಿ. ನೆಕ್ಸ್ಟು ಹೋಗ್ತಾ ಹಂಗೆ ಸ್ಟ್ರೈಟಲ್ಲಿ ಲಾಸ್ಟಿಗೆ ಲೇಸ್ ಪ್ಯಾಕೆಟ್ಗಳು ನೋಡಿದೆ, ಅದರದ್ದು ರೇಟ್ ತಿಳಿಸ್ಬಿಡ್ತೀನಿ. ಒಂದು ಪ್ಯಾಕೆಟ್ಗೆ ಅದು $5.79 ಅಂತ ಇದೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ 348 ರೂಪಾಯಿನ ಕೊಟ್ಟು ಅದು ಒಂದೊಂದು ಪ್ಯಾಕೆಟ್ ಲೇಸ್ನ ತೊಗೋಬೇಕು. ಯಾವುದೇ ಫ್ಲೇವರ್ ಆದ್ರೂ ಒಂದೇ ರೇಟ್ ಇತ್ತು. ಮತ್ತು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಮನೆಗೆ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ನಾವು ನಮಗೋಸ್ಕರ ಮತ್ತು ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋದಕ್ಕೆ ನೋಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸಸ್ಪೆನ್ಸ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಪ್ಲೀಸ್. ಯಾಕಂತಂದರೆ ನನಗೂ ಇಂಡಿಯನ್ ರೇಟಲ್ಲಿ ಇಂಡಿಯಾದಲ್ಲಿ ತರಕಾರಿ, ಹಣ್ಣು ನಾನು ತೋರಿಸ್ತಿರೋ ಪ್ರಾಡಕ್ಟ್ಗಳೆಲ್ಲ ಯಾವ್ಯಾವ ರೇಟಲ್ಲಿ ಸಿಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.